ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ ಅಂತೂ ನಿಮಗೆ ಅಂಗೈ ಇದ್ದಂಗಿದೆ ಸ್ನೇಹಿತರೆ. ಸ್ಕ್ವಯರ್ ಆಗಿದೆ, ಒಳ್ಳೆ ಜಾಗ, ಅಕ್ಕಪಕ್ಕ ಎಲ್ಲ ನಿಮಗೆ ಫೆನ್ಸಿಂಗ್ ಹಾಕ್ಕೊಂಡು ವ್ಯವಸಾಯ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ಪರ್ ಎಕರ್ ಬಂದು ನಿಮಗೆ 25 ಲ್ಯಾಕ್ಸ್ ಹೇಳ್ತಾರೆ, 25 ಲಕ್ಷ ಹೇಳ್ತಾರೆ ಒಂದು ಎಕರೆಗೆ. ಇದಕ್ಕೆ 2 ಕಡೆ ವಿಲೇಜ್ ಬರುತ್ತೆ. ನಾವು ಈ ಜಾಗದಲ್ಲಿ ನಿಂತ್ಕೊಂಡು ನೋಡ್ರೆ ಗೊತ್ತಾಗುತ್ತೆ ನಿಮಗೆ, 2 ಕಡೆ ನಿಮಗೆ ವಿಲೇಜ್ ಕಾಣುತ್ತೆ ಆರಾಮಾಗಿ. ಒಂದು ಕಡೆ ಒಂದು ಅರ್ಧ ಕಿಲೋಮೀಟ್ರ್ ಇದೆ, ಇನ್ನೊಂದು ಕಡೆ ಹೆಚ್ಚು ಕಡಿಮೆ 1 ಕಿಲೋಮೀಟ್ರ್ ಆಗುತ್ತೆ. ಆದರೂ ಕೂಡ ನಾವು ನಿಂತ್ಕೊಂಡ್ರೆ ಕ್ಲೀನಾಗಿ ಊರು ಎಲ್ಲ ಕಾಣುತ್ತೆ. ಇದ್ರ ಪಕ್ಕದಲ್ಲೆಲ್ಲ ಫೆನ್ಸಿಂಗ್ ಹಾಕ್ಕೊಂಡು ಆರಾಮಾಗಿ ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಜಾಗ ಅಂತೂ ಹೇಳೋದಲ್ಲ, ಸ್ಕ್ವಯರ್ ಆಗಿದೆ. ನಮಗೆ ನೋ ವರ್ಕ್, ನಮಗೆ ಈ ಜಾಗದಲ್ಲಿ ಅಂತ ಜಾಸ್ತಿ ಕೆಲಸ ಏನಿಲ್ಲ ಸ್ನೇಹಿತರೆ. ಇವತ್ತು ನಾವು ಎಲ್ಲೇ ಹೋದ್ರೂ ಜನಗಳು ಫಾರೆಸ್ಟ್ ಹತ್ರ ಹೋದ್ರೂ ಪರ್ ಎಕರ್ ಬಂದು 30 ಲ್ಯಾಕ್ಸ್, 35 ಲ್ಯಾಕ್ಸ್, 40 ಲ್ಯಾಕ್ಸ್ ಬಾಯಿ ಬಂದ ರೈಟ್ಗಳನ್ನ ಹೇಳ್ತಾರೆ. ಇವರು ನಮಗೆ ಒಂದು 25 ಲಕ್ಷ ಹೇಳಿದ್ದಾರೆ. ನೇರ ಕೂತ್ಕೊಳ್ಳೋಣ, ಇದರಲ್ಲಿ ಸ್ವಲ್ಪ ಕೂಡ ನಮಗೆ ರೈಟ್ ಡೌನ್ ಆಗುತ್ತೆ ಹೇಳಿದ್ದಾರೆ. ನೇರ ಓನರ್ ಬಂದಾಗ ಮಾತಾಡೋಣ ಅಂತ ಹೇಳಿದ್ದಾರೆ. ಆಮೇಲೆ ಊರುಗಳ ಹತ್ರ ಇರೋದ್ರಿಂದ ನಮಗಿಲ್ಲಿ ಲೇಬರ್ಗಳಿಗೆ ಯೋಚನೆ ಇಲ್ಲ ಸ್ನೇಹಿತರೆ. ಲೇಬರ್ಗಳಿಗೆ ಯೋಚನೆ ಇಲ್ಲ, ಯಾಕೆಂದರೆ ಹತ್ರ ಇರೋದ್ರಿಂದ ಇಲ್ಲಿ ಸುತ್ತಮುತ್ತ ನೀವು ನೋಡಿದ್ರೆ ಗೊತ್ತಾಗುತ್ತೆ, ವ್ಯವಸಾಯ ಮಾಡಿಕೊಂಡು ಅಚ್ಚುಕಟ್ಟಾಗಿದ್ದಾರೆ. ನಾವು ಈ ಜಾಗದಲ್ಲಿ ನಮಗೆ ಬೇಕಾದ ಹಾಗೆ ಇದನ್ನು ಬಳಸ್ಕೊಳ್ಬಹುದು. ಒಂದು ಬೋರ್ ಹಾಕಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡ್ರೆ ಸಾಕು. ಇದು ತಾರ್ ರೋಡಿಂದ ನಿಮಗೆ ಬರೀ ಒಂದು 10 ಮೀಟ್ರ್ ಮಡ್ ರೋಡ್ ಸ್ನೇಹಿತರೆ. ರೋಡ್ ಮಾಡಿದ್ದಾರೆ, ಒಂದು 10 ಮೀಟ್ರ್ ಮಡ್ ರೋಡ್ ಇದೆ. ಕ್ಲೀನಾಗಿ ಜಾಗ ಅಂತೂ ತುಂಬ ಚೆನ್ನಾಗಿದೆ, ತಾವು ನೋಡಬಹುದು. ಪಕ್ಕದಲ್ಲಿ ಅರಿಶಿನ ಬೆಳೆದಿದ್ದಾರೆ ಸ್ನೇಹಿತರೆ, ತುಂಬ ಚೆನ್ನಾಗಿ ಬೆಳೆದಿದ್ದಾರೆ, ತಾವು ನೋಡ್ಬೋದು. ಈಗ ಯಾಕೆಂದರೆ ನಾವು ಯಾತಕ್ಕೆ ತೋರಿಸ್ತೀವಿ ಅಂದರೆ ಅಕ್ಕಪಕ್ಕದಲ್ಲಿ ಏನು ಬೆಳೆದಿದ್ದಾರೆ, ಏನು ಮೇಂಟೈನ್ ಮಾಡಿದ್ದಾರೆ ಅನ್ನೋದು ನಮಗೆ ಬೇಕಾಗುತ್ತೆ. ನೋಡಿ, ಅರಿಶಿನ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಬೆಳೆ ಬಂದಿದೆ ಅಂತ. ಅರಿಶಿನ, ಕಬ್ಬು, ಭತ್ತ, ಕೆಲವು ಬೆಳೆಗಳಿಗೆ ನೀರು ಅವಶ್ಯಕತೆ ತುಂಬ ಇದೆ ಸ್ನೇಹಿತರೆ. ಅದರಿಂದ ನಮಗಿಲ್ಲಿ ನೀರಾವರಿ ಚೆನ್ನಾಗಿದೆ ಅನ್ನೋದು ನಮಗೊಂದು ಅರ್ಥ ಆಗುತ್ತೆ. ನಾವು ಹೇಳಿದಲ್ಲ, ಈ ಜಾಗದಲ್ಲಿ ಒಳ್ಳೆ ಅಡಿಕೆ, ತೆಂಗು, ಮಾವು, ಅನೇಕ ರೀತಿಯ ಸಾವಯವ ಕೃಷಿ ಮಾಡಿಕೊಂಡು ನಮಗೆ ಬೇಕಾಗಿರುವಂತಹ ದಾಳಿಂಬೆ, ಈ ಥರ ಸಪೋಟ, ಕಿತ್ತಳೆ, ಸುಮಾರು ಥರದ ಹಣ್ಣುಗಳು ಹಾಕೋಬೋದು. ಜಾಗ ನೋಡಿ ಆಮೇಲೆ, ಲೊಕೇಶನ್ ನೋಡಿ ಆಮೇಲೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಆದರೆ ಬೆಟ್ಟ ಪಕ್ಕದಲ್ಲಿಲ್ಲ, ತುಂಬ ದೂರದಲ್ಲಿದೆ. ಆದರೂ ಕೂಡ ಈ ಲ್ಯಾಂಡ್ಗೆ ತುಂಬ ಪಕ್ಕದಲ್ಲಿದ್ದಂಗೆ ಕಾಣುತ್ತೆ. ಅಂದರೆ ಬೆಟ್ಟದ ವ್ಯೂಗಳೇ ಅಷ್ಟು ವಿಡಿಯೋದಲ್ಲಿ ನೋಡಿದಾಗ ಪಕ್ಕದ ನೋಡಿ, ಇಲ್ಲೆಲ್ಲ ತೋಟ ಮಾಡಿದ್ದಾರೆ, ತೆಂಗಿನ ಸಸಿಗಳನ್ನ ಹಾಕ್ಕೊಂಡಿದ್ದಾರೆ, ವ್ಯವಸಾಯ ಮಾಡ್ಕೊಂಡು ಅಚ್ಚುಕಟ್ಟಾಗಿದೆ ಸ್ನೇಹಿತರೆ. ಇದರಲ್ಲಿ ನಮಗೆ 2 ಮಾತಿಲ್ಲ. ನಾವು ಕೆಲವೊಂದು ಕಡೆ ನೋಡಿದಾಗ ಭೂಮಿ ತುಂಬ ಹಳ್ಳ ಕೊಳ್ಳೆ ಏರುಪೇರು ಎಲ್ಲ ಇರ್ತವೆ, ನಮಗಿಲ್ಲಿ ಸಮತಟ್ಟಾಗಿದೆ. ಇನ್ನೊಂದು ಹೇಳೋದೇನು ಅಂತಂದರೆ, ನಮಗೆ ಜಾಗ ಚೆನ್ನಾಗಿರಬೇಕು, ಒಳ್ಳೆ ವಾತಾವರಣ ಇರಬೇಕು, ಸುತ್ತಮುತ್ತ ಒಳ್ಳೆ ಹವಾಮಾನ ಚೆನ್ನಾಗಿರಬೇಕು ಅಂತ ಸ್ನೇಹಿತರೆ. ಆಮೇಲೆ ಇವತ್ತು ನಾವು ಎಲ್ಲೇ ಹೋದ್ರು ರೈಟ್ಗಳು ಹೆವಿ ಇದೆ. ಇವರೇನಾದ್ರು ಹೇಳೋ ರೈಟ್ ಏನು ಜಾಸ್ತಿ ಇಲ್ಲ ನನ್ನ ಕೇಳಿದ್ರೆ. ಸದ್ಯಕ್ಕೆ ಪರವಾಗಿಲ್ಲ. ಇವತ್ತು ನಾವು ಬೇರೆಯವರು ಕೇಳೋಕೆ ಇದು ನೋಡೋಕೆ ಲಾಟ್ ಆಫ್ ಡಿಫ್ರೆನ್ಸ್ ರೈಟ್. ಇಲ್ಲಿ ಬೇಕಾದಷ್ಟು ವ್ಯತ್ಯಾಸ ಇದೆ ರೈಟ್ನಲ್ಲಿ, ಆದರೆ ನಮಗಿದು ಚೆನ್ನಾಗಿದೆ. ಮುಂದಕ್ಕೆ ನಿಜವಲ್ಲ ಸ್ನೇಹಿತರೆ, ಇದೇ ರೀತಿ ಆದರೆ ಮುಂದಕ್ಕೆ ಜನಗಳು ಲ್ಯಾಂಡ್ಗಳನ್ನ ಪರ್ಚೇಸ್ ಮಾಡೋಕ್ಕಾಗಲ್ಲ. ತುಂಬ ಜಾಸ್ತಿ ಬೆಲೆಗಳಾದಾಗ ತುಂಬ ಜನಗಳಿಗೆ ಹಿಂಸೆ ಆಗುತ್ತೆ. ಅಂದರೆ ಇವತ್ತು ಮನುಷ್ಯನ ಆರೋಗ್ಯದ ಬಗ್ಗೆ ತಗೊಂಡಾಗ ನಮಗೆ ಸಾವಯವ ಕೃಷಿ ಮಾಡ್ಕೊಂಡು ನಾವು ಬೆಳೆನಾದ್ರೂ ಬೆಳಿಬೋದು, ಹೇಳಿದ್ರೆ ತೋಟನಾದ್ರೂ ಮಾಡ್ಬೋದು. ನಮ್ಗೆ ಯಾವಾಗಲೂ ತೋಟ ಮಾಡಿಕೊಂಡ್ರೆ ನಾವು ಆವಾಗ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ನಾವು ಬೆಳೆಗಳನ್ನೇ ಬೆಳಿತೀವಿ ಅಂತಂದರೆ ಅದನ್ನು ಕೂಡ ನಾವು ಕ್ಲೀನ್ ಮಾಡ್ಕೋಬೇಕು, ಇಲ್ಲ ನೋಡ್ಕೋಬೇಕು.
ಒಂದಲ್ಲ ಒಂದು. ಆದರೆ ಜಮೀನಲ್ಲಿ ನಾವು ಏನೇ ವರ್ಕ್ ಮಾಡಿದ್ರು ಆರೋಗ್ಯ ಮಾತ್ರ ಪ್ರತಿಯೊಬ್ರಿಗೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಏಕೆಂದ್ರೆ ನಾವು ದುಡ್ಡನ್ನ ಹೆಂಗೆ ಬೇಕಾದ್ರೂ ಸಂಪಾದನೆ ಮಾಡ್ಕೋಬೋದು, ಆರೋಗ್ಯನ ಸಂಪಾದನೆ ಮಾಡೋಕ್ಕೆ ಆಗೋಲ್ಲ. ಯಾಕೆಂದ್ರೆ ಇವತ್ತಿನ ಮಕ್ಕಳ ಇದಾಗ್ಬೋದು, ಬೋನ್ಸ್ ಆಗ್ಬೋದು, ಪ್ರತಿಯೊಂದು ಆಗ್ಬೋದು ಚುರುಕಿಲ್ಲ. ಯಾಕೆ ಅಂತಂದರೆ ಎಲ್ಲ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಸ್ನೇಹಿತರೆ. ಆ ಮೊಬೈಲ್ ಅಡಿಕ್ಟಿಂದ ಎಷ್ಟೋ ಮಕ್ಕಳುಗಳಿಗೆ ಅಷ್ಟು ಜ್ಞಾನ ಇಲ್ಲ. ಎಷ್ಟೋ ಜನ ಮುಂದಕ್ಕೆ ಹೋಗ್ತಾರೆ, ಸ್ವಲ್ಪ ಜನ ಕೂಡ ಹಿಂದುಳಿದಾರೆ. ಎಲ್ಲರೂ ಮುಂದೆ ಬರಬೇಕು ಅಂತಂದರೆ ಸ್ವಲ್ಪ ನಮಗೆ ಹೊರಗಿನ ಪ್ರಪಂಚದ ಜ್ಞಾನ ಕೂಡ ಅವಶ್ಯಕತೆ ಇರುತ್ತೆ ಸ್ನೇಹಿತರೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ, ಅವರು ಕೂಡ ಇಲ್ಲಿ ತಗೊಳ್ಳೋಕ್ಕೆ ಒಂದು ಅನುಕೂಲ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.